4ನೇ ಮೀಟಿಂಗಿಗೆ ಒಂದು ಕೊನೆಯದಾಗಿ ನಾವು ಒಂದು ಅಂತಿಮ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕಿತ್ತು. ಇಷ್ಟು ವರ್ಷದಿಂದ ನಾವು ಚುನಾವಣೆಯಲ್ಲಿ ಗೆದ್ಕೊಂಡ್ಬಂದಿದ್ದೀವಿ. ಮೊದಲನೇ ಸಾರಿ ಹಿರಿಯನೇರು ಶ್ರೀನಿವಾಸ ನಿಂತಾಗಿ 26 ಓಟಿಂದ ನಾವು ಬಹುಮತದಿಂದ ಗೆದ್ವಿ. ತದನಂತರ ಒಂದು 8 ಓಟಿಗೆ ಬಂದ್ವಿ. ಇವತ್ತು ದಿವಸದಲ್ಲಿ ಇವತ್ತು ನಮಗೆ ಹೀಗೆ ಶಾಸಕರಾಗಿ ಇವತ್ತು ಮಂತ್ರಿಯಾಗಿರತಕ್ಕಂಥ KH ಮುನಿಯಪ್ಪನವರು ಮತ್ತು ಅವರ ತೆಕ್ಕೆಗೆ ಇವತ್ತು ಸರ್ಕಾರ ಇರೋದ್ರಿಂದ ಅವ್ರನ್ನ ಇವತ್ತು ನಾವು ಸೋತರೆ ನಮಗೆ ಒಂಥರ ಮುಂದಿನ ದಿವಸಗಳಲ್ಲಿ ಕೆಲವರಿಗೆ ನಮಗೆ ಒಂಥರ ಬರುವಂಥ ಚುನಾವಣೆಗಳಿಗೆ ಒಂದು ತೊಂದರೆ ಆಗ್ಬೋದು ಅಂತೇಳಿ ಇವತ್ತು ನಮ್ಮಲ್ಲಿ ನಿಂತಿರೋರೆಲ್ಲ ಒಳ್ಳೆಯ ಅಗತ್ಯ ಉಳ್ಳವರು, ಯಾರಿಗೂ ಗೆಲ್ಲಬೇಕಿಲ್ಲ ಅಂತ ನಾನು ತಾಲೂಕು ಹೋಗಿ ಮತ್ತು ಕೆಲವರ ಒಂದು ಅಧ್ಯಕ್ಷಗಳ ಮಾಹಿತಿ ಕೊಡೋದು, ಕೆಲವು ಡೈರಿಗಳನ್ನ ಕೆಲವು ಮಾತಿಗೆ ಕೊಡೋದು, ಇವತ್ತು ಗೆಲ್ಲುವಂಥವು ನಮ್ಮಲ್ಲಿ ಇರೋ 2 ಕಣ್ಣುಗಳು ಗೆದ್ದೇ ಗೆಲ್ತವೆ. ಆದರೆ ನಾಳೆ ನಾವು ಮೂಗಲ್ಲಿ ಉಸಿರಾಡುವಂಥ ಶಕ್ತಿ ನಮ್ಗೆ ಸಿಗಬೇಕು. ಯಾಕೆಂದರೆ ಕಣ್ಣು 2 ಚೆನ್ನಾಗಿದ್ದರೆ ಮೂಗಲ್ಲಿ ಉಸಿರಾಡೋಕ್ಕಾಗ್ತದೆ. ಅದಕ್ಕೆ ಒಂದರ ವ್ಯಕ್ತಿ ನಾವು ಮಾಡಬೇಕು. ಅದಕ್ಕೆ ನಾವು ಇವತ್ತು ಆಗುವವುಗಳನ್ನೆಲ್ಲ ನೆರೆದುಕೊಂಡು ಇವತ್ತು ಈ ಕಡೆ ಈಗ ಹಿರಿಯನಹಳ್ಳಿ ಶ್ರೀನಿವಾಸ ಈ ಕಡೆ ಇದ್ದಾರೆ, ಈ ಕಡೆ ಹುಡುಗುಕಿ ಶ್ರೀನಿವಾಸ ಇದ್ದಾರೆ. ಇವತ್ತು ಅಭ್ಯರ್ಥಿಯಾಗಿ ನಾಳೆ ಅರ್ಜಿ ಹಾಕೋದಕ್ಕೆ ಹಿರಿಯನಹಳ್ಳಿ ಶ್ರೀನಿವಾಸನ ಇವತ್ತು ಅಭ್ಯರ್ಥಿ ಮಾಡಬೇಕಂತೇಳಿ ನಮ್ಮ ಒಮ್ಮತದ ಒಂದು ತೀರ್ಮಾನ ಇದೆ. ಅದಕ್ಕೆಲ್ಲ ನೀವು ಸಹಕಾರ ಕೊಟ್ಟು ನಾಳೆ ಗೆಲ್ಲುವಂಥ ಶಕ್ತಿನ ನೀವು ಪತ್ರಿಕಾ ಮಾಧ್ಯಮದಲ್ಲಿ ಮಾಡಬೇಕಂತೇಳಿ ನಮ್ಮ ತಮ್ಮಲ್ಲಿ ಮನವಿ ಮಾಡ್ತೀವಿ.